ಡೀಟೇಲ್ಸ್ಗೆ ಸಂಪುಟ ಪುನರಚನೆ ಆದರೆ ಸಿಎಂ ಸಿದ್ದರಾಮಯ್ಯ ಸ್ಥಾನ ಸೇಫ್. ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಸಿದ್ದು ಆಪ್ತ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಿಎಂಗೆ 5 ರಿಂದ 6 ತಿಂಗಳ ಹಿಂದೆಯೇ ಪುನರಚನೆ ಮಾಡಿ ಅಂದಿದ್ರು. ಡಿಸಿಎಂ ಡಿಕೆಶಿ ದೆಹಲಿ ಭೇಟಿ ಹಿಂದೆ ಯಾವುದೇ ವಿಶೇಷವಿಲ್ಲ. ನಾವು ರಾಹುಲ್ಗೆ ಸಮಯ ಕೇಳಿದ್ರೆ ಅಜೆಂಡಾ ಇರುತ್ತೆ. ಡಿಕೆಶಿ ರಾಹುಲ್ಗೆ ಸಮಯ ಕೇಳಿದ್ರೆ ಅಜೆಂಡಾ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಒಂದು 5-6 ತಿಂಗಳ ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ನೀವೇ ಹೇಳಿದ್ದೀರಾ. ಅವರು ಹೇಳಿದ್ದಾರೆ. ಅವರು ಮಾಡೋದಿಲ್ಲ, 2.5 ವರ್ಷ ಕಳೆದ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ 2.5 ವರ್ಷ ಆಗ್ತದೆ. 2.5 ವರ್ಷ ಆದಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ. ಒಂದು ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಒಳ್ಳೆಯದು, ಕೇಳಲಿ, ಭೇಟಿ ಮಾಡಲಿ. ಅಲ್ಲಪ್ಪ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೇನು ಅದು ಹೆಚ್ಚು ಅರ್ಥ ಕಲ್ಪಿಸ್ಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಸೂಚನೆಗಳು ಏನು ಕೊಡ್ತಾರೆ ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ವಲ್ಲ. ಅವ್ರು KPCC ಅಧ್ಯಕ್ಷ ತಾನೆ. ನಾನೋಗಿ ರಾಹುಲ್ ಗಾಂಧಿ ನೋಡೋದು ಅಂದರೆ ಅದು ಬೇರೆ ಅರ್ಥ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ. ಅವರಿಗೆ ಸ್ಪೆಸಿಫಿಕ್ ಅಜೆಂಡಾ ಅಲ್ಲ, ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ. ಸಿದ್ದರಾಮಯ್ಯನವರಿಗೆ ಈಗ ಒಂದು 5-6 ತಿಂಗಳು ಸಂಪುಟ ಪುನರಚನೆ ಗುಟ್ಟು ಬಿಟ್ಟು ಕೊಡದ ಪರಮೇಶ್ವರ್. ಸಚಿವ ಸಂಪುಟ ಪುನರಚನೆ ಬಗ್ಗೆ ನನಗೆ ಯಾರೂ ಹೇಳಿಲ್ಲ. ಹೈಕಮಾಂಡ್ ಆಗ್ಲಿ ಇಲ್ಲಿಯವರಾಗ್ಲಿ ಯಾರೂ ಹೇಳಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ವರಿಷ್ಠರು ನಿರ್ಧಾರ ಮಾಡಲಿದ್ದಾರೆ. ಈ ಬಗ್ಗೆ ಬೇರೆಯವರ ಮಾತಿಗೆ ನಾನು ಉತ್ತರ ಕೊಡಲ್ಲ. ಮುನಿಯಪ್ಪ ಹೈಕಮಾಂಡ್ ಹಾಗೂ ಸಿಎಂ ಡಿಸಿಎಂ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೇರವಾಗಿ ಸಂಪರ್ಕ ಇರೋದ್ರಿ ಯಾವುದೇ ರೀತಿ ಶಫಲ್ಲೋ ಈ ರೀತಿ ಮಾಹಿತಿ ಇಲ್ವಾ ಸರ್? ನನಗೆ ಯಾರು ಹೇಳಿಲ್ಲಪ್ಪ. ನನಗೆ ಯಾರೂ ಕೂಡ ಹೈಕಮಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ, ಅದು ಕೂಡ ಇಲ್ಲ. ಹೌದು, ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಶಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು. ಹೌದೌದು ಮಾಡ್ತಾರೆ ಅಂಥದ್ದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಇವರು ಡ್ರಾಪ್ ಮಾಡ್ತಾರೆ, ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ. ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ. ಹೈಕಮಾಂಡ್ ಜೊತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಇಂಥ ನಿರ್ಣಯಗಳನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡ್ ಮಾಡ್ತಾರೆ. ಇದರ ಮಧ್ಯದಲ್ಲಿ ಯಾರೇನು ಮಾತಾಡಿದ್ರು ಕೂಡ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಬಟ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬರ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.